ಮಂಜುಳಾ ಅಂತ. ಇವ್ರು ನಮ್ಮ ತಂದೆಯವರು ತಿಮ್ಮಪ್ಪ ಅಂತ. ಅವರು ಹೋಟ್ಲು ವ್ಯಾಪಾರ ಮಾಡ್ತಾಯಿದ್ರು. ಅವ್ರಿಗೆ 5-6 ವರ್ಷದಿಂದ ಸುಮಾರು ಹುಷಾರೇ ಇರಲಿಲ್ಲ. ಅವ್ರಿಗೆ ಯೂರಿನ್ ಪ್ರಾಬ್ಲಮ್ ಜಾಸ್ತಿ ಇತ್ತು. ಅವ್ರಿಗೆ ಹೋಗ್ತಾನೇ ಇರಬೇಕು. ಅವ್ರಿಗೆ ಎಲ್ಲ ಥರ ಹಾಸ್ಪಿಟ್ಲು ತೋರಿಸ್ಕೊಂಬಂದಿದ್ವಿ ನಾವು. ಬೆಂಗಳೂರಲ್ಲಿ ಸುಮಾರು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಜೀವನು ಮತ್ತು ಜೈನ್ ಹಾಸ್ಪಿಟಲು, ಮೂರ್ತಿ ನರ್ಸಿಂಗ್ ತುಂಬ ಹಾಸ್ಪಿಟ್ಲು ತೋರಿಸಿದ್ವಿ. ಆಪ್ರೇಷನ್ ಮಾಡಿದ್ರು ಇಲ್ಲಿ ಸುಮಾರು ಒಂದು 2 ಲಕ್ಷ ರೂಪಾಯಿವರೆಗೂ ಆಗಿತ್ತು ಸರ್ ಖರ್ಚು. ಮತ್ತು ಬ್ಯಾಂಗ್ಳೂರಿಗೆ ಹೋದರು. ಬ್ಯಾಂಗ್ಳೂರಲ್ಲಿ ಕೋಗಿಲೆ ಕ್ರಾಸ್ ಹತ್ರ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ ತೋರಿಸಿದ್ರು. ಅದೇ ಹೀಗೆ ಮಾತ್ರೆ ಬರ್ಕೊಟ್ಟು ಕಳಿಸ್ಬಿಡ್ತಾಯಿದ್ರು. ರಾಮಯ್ಯ ಹಾಸ್ಪಿಟ್ಲಿಗೂ ಹೋದರು, ಬಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಹೋದ್ರು, ಎಲ್ಲೋದ್ರೂ ಗುಣ ಆಗಲಿಲ್ಲ ಅವ್ರಿಗೆ. ಹಿಂಗೆ ಮಾತ್ರೆ ಬರೆದು ಇರೋಷ್ಟು ದಿವಸ ಚೆನ್ನಾಗಿದ್ಬಿಡೋಗಪ್ಪ, ಏನಕ್ಕೆ ಆಪ್ರೇಷನ್ ಅಂತ ಹೇಳಿ ಕಳಿಸ್ಬಿಟ್ರು ಅವರು. ಆಮೇಲೆ ಸರಿ ಕ್ಯಾಂಪ್ ಹಾಕಿದ್ದಾರೆ ಅಂತ ಹೇಳಿದ್ರು. ಸಪ್ತಗಿರಿ ಹಾಸ್ಪಿಟ್ಲ್ ಕಡೆಯಿಂದ ಕ್ಯಾಂಪ್ ಬಂದಿತ್ತು. ಆ ಕ್ಯಾಂಪಲ್ಲಿ ಸುಮ್ಮನೆ ಅವರು ಚೆಕಪ್ಗೆ ಅಂತ ಹೋಗಿದ್ದು, ಏನು ತಿಳ್ಕೊಂಡು ಬರೋಣ, ಹೋಗಿ ತೋರಿಸ್ಕೊಂಬರೋಣ ಅಂತ. ಅವ್ರು ಡಾಕ್ಟ್ರು ನೋಡಿ, ಬನ್ನಿ ನೀವು ಹಾಸ್ಪಿಟ್ಲಿಗೆ ಬನ್ನಿ, ನಾವು ತೋರಿಸ್ತೀವಿ, ನಾವು ಮೇಲ್ ಮಾಡ್ತೀವಿ ಅಂತ ಕರ್ಕೊಂಡೋದ್ರು. ಅವರೇ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಫ್ರೀ, ಊಟ ಎಲ್ಲ ಫ್ರೀನೇ ಇತ್ತು. ನಮಗೂ ಊಟ ಎಲ್ಲ ಫ್ರೀ ಇತ್ತು. ಆಮೇಲೆ ಅವ್ರಿಗೆ ಸರ್ಜರಿ ಇದೆ, 1 ತಿಂಗಳು ಇದು ತುಂಬ ಸಣ್ಣ ಇದ್ರು ಅವರು, ಸರ್ಜರಿ ಮಾಡೋಕ್ಕಾಗಲ್ಲ, 1 ತಿಂಗಳಾದ್ಮೇಲೆ ಬನ್ನಿ ಅಂತ ಹೇಳಿದ್ರು. ಮತ್ತು 1 ತಿಂಗಳಾದ್ಮೇಲೆ ಸರ್ ಪ್ರದೀಪ್ ಸರ್ ಅವರೇ ಅವ್ರ ಹೆಸರು ಹೇಳಿದ್ದಕ್ಕೆ ಆಪ್ರೇಷನ್ ಎಲ್ಲ ಮಾಡಿ ಎಲ್ಲ ICU ಎಲ್ಲ 1 ವಾರ ಇದ್ರು ಅವರು. ಅವ್ರು ತುಂಬಾ ವೀಕ್ ಆಗೋಗಿದ್ರು. ಇಲ್ಲ ಅದೇನು ತೊಗೊಳ್ಲಿಲ್ಲ, ಫ್ರೀನೇ ಸರ್ ಫ್ರೀನೇ ಇದು ಮಾಡಿಸಿದ್ದು. ಬರೀ ಮೆಡಿಷನ್ಸ್ ಮಾತ್ರ, ಅದೇ ತುಂಬ ಜಾಸ್ತಿ ಇತ್ತು ಮೆಡಿಷನ್ಸ್ ಅಂತ ತೊಗೊಂಡಿದ್ದಷ್ಟೇ. ಅದೇ ICU ಆಚೆ ಬರ್ಕೊಡ್ತಾರೆ ಮೆಡಿಕಲ್ದು, ಅದು ಕಾಮನ್ನೇ. ಹಾಸ್ಪಿಟ್ಲಲ್ಲಿ ಏನು ತೊಗೊತಾ ಇರಲಿಲ್ಲ, ಫ್ರೀನೇ ಆಚೆ ಬರ್ಕೊಟ್ಟಿದ್ರು, ಅದಕ್ಕೆ ಮಾತ್ರ ದುಡ್ಡು ಕೊಡಬೇಕಾಯ್ತು ಅಷ್ಟೇ. ಅದು ತುಂಬ ಕಾಸ್ಟ್ಲಿ, ಅದು ಆ ಮೆಡಿಷನ್ಸ್ ಅವ್ರು ಕಾಸ್ಟ್ಲಿ. ಅದು 2 ತಿಂಗಳಾಯಿತು ಸರ್ ಆಪ್ರೇಷನ್ನಾಗಿ. 4 ಸರಿ ಹೋಗಿ ಬಂದ್ವಿ ಸರ್, ಆಂಬುಲೆನ್ಸಲ್ಲೇ ಹೋಗಿ ಬಂದೆ, ಎಲ್ಲ ಫ್ರೀನೇ ನಮಗೆ. 1 ಸರಿ 4 ಸರಿ ಹೋಗಿದ್ದೀವಿ. ಅಮ್ಮ ಆಂಬುಲೆನ್ಸಲ್ಲೇ ಫ್ರೀಯಾಗೇ ಕರ್ಕೊಂಡೋಗಿದ್ದು ನಮಗೆ. ಪರವಾಗಿಲ್ಲ, ಅವರೇ ಪಾಪ. 1 ಸರಿ ನಾನು ಒಬ್ಬಳೇ ಇದ್ದಿದ್ದು, ಅವರೇ ಡ್ರೈವರ್ಗಳೇ, ಅವರಿಬ್ಬರು ಬಂದು ಕರ್ಕೊಂಡೋಗಿ ಅವರೇ ಮಲ್ಸ್ಕೊಂಡು ಪಾಪ ಕರ್ಕೊಂಡೋದು ಸರ್ನ ಮನೆಯವ್ರಿಗೂ ಬಂದಿತ್ತು ಆಂಬುಲೆನ್ಸು. ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಯವ್ರಿಗೂ ಬಂದಿತ್ತು ಆಂಬುಲೆನ್ಸು. ಪರವಾಗಿಲ್ಲ, ಈಗ ಸ್ವಲ್ಪ ಗುಣ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಚೇತರಿಸ್ಕೊಂಡ್ಬಿಡ್ತಾರೆ ಸರ್. ತುಂಬಾ ಖುಷಿ ಆಗ್ತಾಯಿದೆ ಸರ್ ಈಗ ಮಾಡ್ತಾ ಇರೋದಕ್ಕೆ. ನಮ್ಗೆ ಗೊತ್ತಿರಲಿಲ್ಲ ಈ ಥರ ಇಲ್ಲ ಇದೆ ಅಂತ. ನಮಗೆ ಮಾಡಿ ಮೇಲೆ ಅವ್ರ ಸಪೋರ್ಟಿಂದ ಸ್ವಲ್ಪ ಗೊತ್ತಾಯಿತು ನಮಗೆ, ಈ ಥರ ಆಂಬುಲೆನ್ಸ್ ಇದೆ, ಯೂಸ್ ಮಾಡ್ಕೊಳ್ಳಿಪ್ಪ ಅಂತ. ಸರ್ರೇ ಇವರು ಜೀವನ್ ಸರ್ ಅವರೇ ಇದು ಮಾಡಿದ್ದು. ಅದಕ್ಕೆಲ್ಲ ಅಲ್ಲಿ ಆಪ್ರೇಷನ್ ಮಾಡುವಾಗೂ ಅವರೇ ಸರ್ರೇ ಇದ್ದಿದ್ದು. ಈ ಥರ ಹೇಳಿ ಪ್ರದೀಪ್ ಈಶ್ವರ್ ಕಡೆಯಿಂದ ಚಿಕ್ಕಬಳ್ಳಾಪುರ ಅವರಿಂದ ಹೇಳಿದ್ರೆ ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸರ್ ಹೆಸರಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ. ಅವರಿಂದ ತುಂಬಾ ಉಪಕಾರ ಆಯಿತು ನಮಗೆ. ಅದೇ ಈ ಥರ ಇರ್ತಾರಲ್ವ ಸರ್, ಈ ವಯಸ್ಸಾಗಿರೋರಿಗೆ ಡಾಕ್ಟ್ರುಗಳು ಹೇಳಿ ಕಳಿಸ್ಬಿಟ್ಟಿರ್ತಾರೆ, ಈ ಥರ ಆಪ್ರೇಷನ್ ನಿಮ್ಗೆ ಆಗಲ್ಲ, ಇರೋಷ್ಟು ದಿವಸ ಇದ್ಬಿಡೋಗ್ರಿ, ಹೆಂಗೋ ಬದುಕೋ, ಹಿಂಗೆ ಯಾಕೆ ಅಂತ. ಆ ಥರ ಎಲ್ಲ ಆಗಬಾರ್ದು ಅಂತ ಕೇಳ್ಕೊತೀನಿ. ನಮಗೆ ಅದೇ ಖುಷಿನೇ ಆಯಿತು ಸರ್. ಅದು ಬೆಲ್ಲ ಹಾಸ್ಪಿಟ್ಲಲ್ಲೂ ತೋರಿಸಿದ್ವಿ, ಎಲ್ಲ ಆಗಲ್ಲ ಅಂತ ಹೇಳಿದ್ರಲ್ಲ ಸರ್. ಇವಾಗ ಸಪ್ತಗಿರಿ ಹಾಸ್ಪಿಟ್ಲ್ ಕಡೆಯಿಂದ ಹೋಗಿದ್ದು, ಅದೇ ನಾವು ಗುಣ ಮಾಡ್ತೀವಿ ಬನ್ನಿ ಅಂತ ಡಾಕ್ಟರ್ ನಾಗರಾಜ್ ಸರ್ ಅವರು ಇವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಧೈರ್ಯ ತುಂಬಿಸಿ ದೊಡ್ಡ ಆಪ್ರೇಷನ್ನೇ ಮಾಡಿದ್ದಾರೆ. ಅವ್ರು ತಡ್ಕೊಳಕ್ಕಾಗಲ್ಲ ಅಂತಲೂ ಹೇಳಿದ್ರು. ಆಮೇಲೆ ಇವ್ರ ಕೈಲಿ ಆಗಲ್ಲ ಅಂತೇಳಿ, ನಾವು ಸರಿ ಮಾಡ್ತೀವಿ, ನಿಮ್ದು ಯಾಕೆ ಯೂರಿನ್ ಪ್ರಾಬ್ಲಮ್, ನಾವು ಸರಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟ ಮೇಲೆ ಇವ್ರಿಗೂ ಚೇತರಿಸ್ಕೊಂಡ್ರು ಅವರು. ಅಂದರೆ ಇವರು ತುಂಬ ವಯಸ್ಸಾಗಿದೆ ಅಲ್ವ ಸರ್, ಅವ್ರಿಗೆ ಆಪ್ರೇಷನ್ ಮಾಡೋಕ್ಕಾಗಲ್ಲ, ನಿಮ್ಮ ಕೈಲಿ ಆಗಲ್ಲ ಅಂತ ಇವರೇ ಅಂದ್ಕೊಂಡ್ಬಿಟ್ಟಿದ್ರು. ಆಮೇಲೆ ಅವರೇನ ಆಪ್ರೇಷನ್ ನಾವು ಸರಿ ಮಾಡ್ತೀವಿ, ಈ ಥರ ಎಲ್ಲ ನಿಮಗೆ ಏನು ನೋವು ಕೊಡ್ತಿಲ್ಲ, ಎಲ್ಲ ಫ್ರೀನೇ, ನಾವಿದ್ದೀವಿ ಅಂತ ಹೇಳಿದ್ರು ಅವರು. ಅದಕ್ಕೆ ಆ ಧೈರ್ಯದ ಮೇಲೆ ನಾವು ಅವ್ರಿಗೆ ಆಪ್ರೇಷನ್ ಮಾಡಿಸಿದ್ವಿ ಸರ್. ಈಗ ಪರವಾಗಿಲ್ಲ. ನಾವು ಪ್ರದೀಪ್ ಈಶ್ವರ್ ಸರ್ಗೆ ನಾನು ಓಟ್ ಹಾಕಲಿಲ್ಲ ಸರ್ ನಾವು, ಆದರೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಓಟ್ ಈ ಥರ ಆಗದೆ ಇರೋರಿಗೂ ಸಹಾಯ ಮಾಡ್ತಾ ಇದ್ದಾರಲ್ವ, ಅದೊಂದು ಖುಷಿ ಸರ್. ಇವರೇ ಓಟ್ ಹಾಕಿರೋರಿಗೆ ಸಹಾಯ ಮಾಡ್ತಾರೆ, ಓಟ್ ಹಾಕ್ದಿರೋರಿಗೆ ಸಹಾಯ ಮಾಡೋದು ಅನ್ನೋದು ತಪ್ಪು. ಅದು ಅವರು ML ಆಗಿದ್ದಾರೆ, ಯಾರು ಓಟ್ ಹಾಕಲಿ ಬಿಡಲಿ, ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾರಲ್ಲ, ಅದೊಂದು ಖುಷಿ ನಮಗೆ. ಅದೊಂದು ಎಲ್ಲ ಕೇಳ್ಕೊಳ್ಳೋದು ಅಂದರೆ ಇನ್ನೂ ತುಂಬ ಜನ ಇರ್ತಾರಲ್ವ, ಅಂಥವ್ರಿಗೆಲ್ಲ ಸಹಾಯ ಮಾಡಲಿ. ಈ ಥರ ಹಿಂಗೆ ಅವ್ರು ಬದುಕಬೇಕು ಅನ್ನೋ ಭರವಸೆ ತುಂಬಿಸ್ತಾ ಇದ್ದಾರಲ್ವ, ಅದಕ್ಕೆ ದೇವರು ಅವ್ರಿಗೆ ಇನ್ನೂ ಚೆನ್ನಾಗಿ ಆರೋಗ್ಯ ಆಯುಷ್ಯ ಕೊಡಲಿ, ಮತ್ತೆ ML ಆಗಿ ಬರಲಿ ಅಂತ ಕೇಳ್ಕೊತೀವಿ ಸರ್.